ಎಲ್ರಿಗೂ ನಮಸ್ಕಾರ. ಭರವಸೆ ಪಯಣಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ತಾಯಿ ಶ್ರೀಮತಿ ರಚನಾ ಪ್ರಸಾದ್ ಅವರು. ಸೊ ಇವ್ರ ಜೊತೆಗೆ ನಾನು ಮಾತಾಡ್ಬಿಟ್ಟು ಜಸ್ಟ್ ಗೂಗಲಲ್ಲಿ ಸ್ವಲ್ಪ ಸರ್ಚ್ ಮಾಡಿದೆ, ಮೇಡಮ್ ಏನೇನು ಮಾಡಿದ್ದಾರೆ ಅಂತ. ಅಲ್ಲಿ ಎಷ್ಟೊಂದೆಲ್ಲ ಮಾಹಿತಿ ಸಿಕ್ಬಿಡ್ತು ಅಂತಂದರೆ, ರಂಗಭೂಮಿ ಒಂದು ಗೊತ್ತಾಯಿತು, ಸ್ಪೆಷಲ್ ಎಜುಕೇಟರ್ ಗೊತ್ತಾಯಿತು, ಚಿರಂತನ ಗೊತ್ತಾಯಿತು. ಸೊ ಇದ್ರ ಜೊತೆಗೆ ಇನ್ನೂ ತುಂಬ ಏನೇನೋ ಮಾಡಿದ್ದಾರೆ ಮೇಡಮು. ಅವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ಪ್ರಾಜೆಕ್ಟ್ಸಲ್ಲಿದ್ದಾರೆ, ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತಾನೆ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. 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 ಭರವಸೆ ಪಯಣಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಹೇಳಿ ಮೇಡಮ್. ಸೊ ಬೆಂಗಳೂರಿನೋಳೆ ಮೂಲತಃ. ಸೊ ಒಂದು ಆ್ಯಡ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ 2005 ಮೈ ಡಾಟರ್ ಹ್ಯಾಪನ್ಡ್. ಸೊ ಆಮೇಲೆ ನಮಗೆ ಗೊತ್ತಾಯಿತು ದ್ಯಾಟ್ ಶಿ ಹ್ಯಾಸ್ ಸ್ಪೆಷಲ್ ನೀಡ್ಸ್ ಅನ್ನೋದು. ಕೆಲಸ ಬಿಟ್ಟೆ. ಆ್ಯಂಡ್ ಅದು ಒಂದು ಮಾಮೂಲಿ ಕಾರ್ಪೊರೇಟ್ ಜೀವನದಿಂದ ಹೊರಗೆ ಬಂದು, ಸೊ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಡಿಸಬಿಲಿಟೀಸ್. ಯಾಕೆ ಅಂತಂದರೆ ಫಸ್ಟ್ ಬ್ರಷ್ ವಿತ್ ಡಿಸಬಿಲಿಟೀಸ್ ಅದು ಅವಳಿಗೆ ಹಿಂಗಾಗಿದೆ ಅಂತ ಗೊತ್ತಾಗಿದ ತಕ್ಷಣ. ಸೊ ಫ್ಯಾಮಿಲಿಲೇನೆ ಯಾರೂ ಇರಲಿಲ್ಲ, ನೋ ಹಿಸ್ಟ್ರಿ. So like any other parent, I was also a little sad, depressed, frustrated. Iratala questions, why me anta. So that phase went on for some time. So hogdero doctors illa, visit madero hospitals illa, ella temple visits. So gone through all of that. Yes. Ella aitu. So been there, done that anta heltaralla. So adella ಆದಮೇಲೆ after about 1.5 years ಅವಳ ಜೊತೆ ಕೆಲಸ ಮಾಡ್ತಾ ಐ ಆಲ್ಸೋ ರಿಯಲೈಸ್ಡ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಲಾಂಗ್ ವಿತ್ ದ ಚೈಲ್ಡ್. ಬಿಕಾಸ್ ನಾವು ಎಲ್ಲೇ ಕರ್ಕೊಂಡು ಹೋದ್ರೂ, ಯಾವುದೇ ಒಂದು ಥೆರಪಿಸ್ಟ್ ಇರ್ಬೋದು ಅಥವಾ ಒಂದು ಸ್ಪೆಷಾಲಿಟಿ ಸೆಂಟರ್ಸಿಗೆ ಕರ್ಕೊಂಡು ಹೋದ್ರೂ, ದೇರ್ ಇಸ್ ಅ ಲಿಮಿಟೇಷನ್ ಟು ವಾಟ್ ದೇ ಕ್ಯಾನ್ ಡೂ. ಸೊ ಅಷ್ಟೇ, ಬಿಕಾಸ್ ಟೈಮ್ ಕನ್ಸ್ಟ್ರೆಂಟ್ ಇರುತ್ತೆ. ಸೊ ಪಾಪ ಅವ್ರಿಗೆ ಎಷ್ಟಾಗುತ್ತೋ ಅವ್ರು ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕಾಗತ್ತೆ. ಹಾಗಾಗಿ ಆ್ಯಸ್ ಅ ಪೇರೆಂಟ್ ವಾಟ್ ಕ್ಯಾನ್ ಐ ಡೂ to make this an effective program for my child ಅಂತ ಸ್ಟಾರ್ಟ್ ಆಗಿದ್ದು ಒಂದಿದು. ಅಪಾರ್ಟ್ ಫ್ರಮ್ ವರ್ಕಿಂಗ್ ವಿತ್ ಹರ್, ನನಗೆ ಗೊತ್ತಾಗಿದ್ದು ಇನ್ನೊಂದು ಏನಂತಂದರೆ, ಥಿಯೇಟರ್ ವಾಸ್ ಒನ್ ಸ್ಕಿಲ್. ನನಗೆ ತುಂಬ ಆಸಕ್ತಿನೂ ಇತ್ತು. ಆ್ಯಂಡ್ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲೂ ಮಾಡಿದ್ದೆ ಒಂದು ಸ್ವಲ್ಪ. ಹಾಗಾಗಿ ಓಕೆ, ನಾನು ಕಾರ್ಪೊರೇಟ್ ಜೀವನದಿಂದ ಏನೋ ಆಚೆ ಬಂದೆ, ಬಟ್ ದಿಸ್ ವಾಸ್ ದಿ ಓನ್ಲಿ ಅದರ್ ಸ್ಕಿಲ್ ಐ ನ್ಯೂ ಆವಾಗ. ಸೊ ಮಕ್ಕಳಿಷ್ಟ ಇದ್ದರು ಮುಂಚೆಯಿಂದನೇ. ಸೊ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯೂಸಿಂಗ್ ಥಿಯೇಟರ್ ಆಸ್ ಅ ಮೀಡಿಯಮ್. ಈಗ ನಾವು ನಾಟಕ ಕಲೆಯಿಂದ ಮಕ್ಕಳಿಗೆ ಹೆಂಗೆ ಮಾತಾಡೋದನ್ನು ಹೇಳ್ಕೊಡ್ಬೋದು, ಹೆಂಗೆ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ಬೋದು, ಬಾಡಿ ಮೂವ್ಮೆಂಟ್ ಹೆಂಗೆ ಹೇಳ್ಕೊಡ್ಬೋದು, ಕಾನ್ಸೆಪ್ಟ್ ಆಫ್ ರೈಟ್ ಲೆಫ್ಟ್, ವಿ ಸ್ಟ್ರಗಲ್ ವಿತ್ ಅವರ್ ಚಿಲ್ಡ್ರನ್ ಅಲ್ವಾ, ಕೋಆರ್ಡಿನೇಷನ್, ಹ್ಯಾಂಡ್ ಐ ಎಲ್ಲ. ಸೊ ಈ ಥರದ್ದೆಲ್ಲ ಸಣ್ಣ ಮಾಡ್ಯೂಲ್ಸ್ ಕ್ರಿಯೇಟ್ ಮಾಡಿ ಒಂದು ತುಂಬ ಸಣ್ಣದಾಗಿ ಒಂದು ಸಮ್ಮರ್ ಕ್ಯಾಂಪ್ ಥರ ಸ್ಟಾರ್ಟ್ ಮಾಡಿದೆ. ಸೊ ಐ ಹ್ಯಾಡ್ ಓನ್ಲಿ ಅಬೌಟ್ 7 or 8 ಚಿಲ್ಡ್ರನ್ ಇನ್ ಮೈ ಫಸ್ಟ್ ಕ್ಯಾಂಪ್. ಸ್ಪೆಷಲ್ ನೀಡ್ಸ್ ಇಲ್ಲ, ಅದು ಇನ್ಕ್ಲೂಸಿವ್ ಆಗಿತ್ತು. ಅದು ಜಸ್ಟ್ ನನ್ನ ಒಂದು ಗರಾಜ್ ಸ್ಪೇಸಲ್ಲಿ ಸ್ಟಾರ್ಟ್ ಮಾಡೋದಂತ ಇನಿಷಿಯೇಟಿವ್ ಇದು. ಆ್ಯಂಡ್ ಏನಾದರೂ ಒಂದು ಹೆಸರು ಕೊಡಿ ಅಂತ ಹೇಳಿದ್ರು ಯಾರೋ, ಬಿಕಾಸ್ ಯಾವುದೋ ಒಂದು ಬಿಲ್ಲಿಂಗಿಗೋ ಏನೋ. ಸೊ ರ್ಯಾಂಡಮಾಗಿ ಚಿರಂತನ ಅಂತ ಇಟ್ಟ ಹೆಸರು ಅದು. ಸೊ ದಟ್ಸ್ ಹೌ ಚಿರಂತನ ಹ್ಯಾಪನ್ಡ್ ಆ್ಯಕ್ಚುಲಿ ಫಾರ್ಮಲಿ. ಸೊ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ದಿನ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ದಿಸ್ ಥಿಯೇಟರ್ ಮಾಡೆಲ್ ಬಿಕೇಮ್ ವೆರಿ ಪಾಪ್ಯುಲರ್ ಓವರ್ ಇಯರ್ಸ್. ಸೊ ಸಣ್ಣದಾಗೆ ಸ್ಟಾರ್ಟ್ ಮಾಡಿದಂಥ ಒಂದು ಕ್ಯಾಂಪು ತುಂಬ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ವಾಟ್ ವಿ ವರ್ ಡೂಯಿಂಗ್. ಸೊ ಸ್ಟೇಜ್ ಮೇಲೆ ಹೋಗಿ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡೋದಿರ್ಬೋದು ಅಥವಾ ಎಕ್ಸ್ಪ್ರೆಸ್ ಮಾಡೋವಂಥದ್ದು ಇರ್ಬೋದು, ತುಂಬ ಡೈಮೆನ್ಷನ್ಸ್ ತಂದುಬಿಡತ್ತಲ್ವ. ಥಿಯೇಟರ್ ಇಸ್ ಫಾರ್ ಲೈಫ್ ಆ್ಯಕ್ಚುಲಿ. ಈಗ ಹಂಗಾಗಿ ಎಲ್ಲ ರೆಗ್ಯುಲರ್ ಥೆರಪಿಲೇನೆ ಬೋರ್ ಆಗಿಬಿಟ್ಟಿರ್ತಾರೆ ಮಕ್ಕಳು. ಅದೇ ಓದು, ಅದೇ ಬರಿ, ಅದೇ ಪೆನ್ಸಿಲ್ ಗ್ರಿಪ್ಪು, ಅದೇ ಸ್ಕ್ರಿಬ್ಲಿಂಗು, ಕಲರಿಂಗು. ಸೊ ನೀವು ಡಿಫ್ರೆಂಟ್ ಆಗಿ ಮಾಡಿದ್ರಿ ಅನ್ನೋದನ್ನು ಮೇ ಬಿ ತುಂಬ ಜನರನ್ನ ಆಕರ್ಷಣೆ ಮಾಡಿ. ಅದು ಇನ್ಕ್ಲೂಸಿವ್ ಗ್ರೂಪ್ಸ್ ಇದ್ದಿದ್ರಿಂದ ಇವನ್ ಫಾರ್ ನ್ಯೂರೋಟಿಪಿಕಲ್ ಮಕ್ಳಿಗೂ ಇವ್ರ ಜೊತೆ ಹೆಂಗಿರ್ಬೇಕು ಅಂತ ಒಂದು ಅವೇರ್ನೆಸ್ ಬರುತ್ತೆ. ಬಿಕಾಸ್ ಥಿಯೇಟರ್ ಒಂಥರ ಇಟ್ ಇಸ್ ಅ ಲೆವೆಲ್
ಎಲ್ಲಾನು ಒಂದು ಪ್ಲಾಟ್ಫಾರ್ಮ್ ತರುವಂತಹ ಒಂದು ಮೇ ಬಿ ನ್ಯೂರೋ ಡೈವರ್ಸಿಟಿ ಇರೋ ಮಕ್ಕಳಲ್ಲೂ ಕೆಲವೊಂದು ದೇ ಆರ್ ಅಮೇಜಿಂಗ್, ತುಂಬಾ ಕಲೆ ಇರುತ್ತೆ. ಸೊ ಅವರು ನಾರ್ಮಲ್ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ತಾರೆ ಆ ಕೆಲವೊಂದು ಕಲೆಗಳಲ್ಲಿ. ಸೊ ಅದು ಬಂತು ಅಂತ ಅನ್ಸುತ್ತೆ. ಬಂತು. ಸೊ ಅದಾದ್ಮೇಲೆ ತುಂಬಾ ಸ್ಕೂಲ್ಸ್ ಇಂದ ಆಫರ್ ಬರಕ್ ಸ್ಟಾರ್ಟ್ ಆಯ್ತು. ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಇನ್ವೆಂಚರಲ್ ಥಿಯೇಟರ್ ಹೇಳ್ಕೊಡ್ತಾ ಇದ್ದೆ. ಈ ತರ ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಸ್ಕೂಲ್ಸ್. ಅಷ್ಟೊತ್ತಿಗೆ ಇಟ್ ವಾಸ್ 2010. 5 years. ಸೊ 5 years ಆಗಿತ್ತು. ಐ ವಾಂಟೆಡ್ ಟು ಡೂ ಸಮಥಿಂಗ್ ಮೋರ್ ಸ್ಪೆಸಿಫಿಕ್ ಟು ಅವರ್ ಸೆಗ್ಮೆಂಟ್. ಅಷ್ಟೊತ್ತಿಗೆ ಆವಾಗ ನಾನು ಸ್ಪಾಸ್ಟಿಕ್ ಸೊಸೈಟಿಲಿ ಐ ಟುಕ್ ಅಪ್ ಅ ಕೋರ್ಸ್ ಆನ್ ಇನ್ಕ್ಲೂಸಿವ್ ಎಜುಕೇಶನ್ ಆ್ಯಂಡ್ ಐ ಕಂಪ್ಲೀಟೆಡ್ ದಟ್. ಅದಾದಮೇಲೆ ಸ್ಪೆಷಲ್ ಸ್ಕೂಲ್ಸಲ್ಲಿ ಕೆಲಸ ಮಾಡಿದೆ, 1-2 ವರ್ಷ ಕೆಲಸ ಮಾಡಿದೆ. ಆಮೇಲೆ ಆರ್ಗನೈಸೇಷನ್ಸ್ ಲೈಕ್ ಇಸ್ಕಾನ್, ಅಕ್ಷಯ್ ಪಾತ್ರ ಎಲ್ಲ ದೇ ವಾಂಟೆಡ್ ಮೀ ಟು ಜಾಯಿನ್ ದೇರ್ ಟೀಮ್ and go to different rural setups. Correct. And set up content rooms, rehab rooms, and do a lot of theater based activities. Ali teachers train ಮಾಡಿ ಬನ್ನಿ ಅಂತ ಹೇಳಿ ಕಳಿಸಿದ್ರು. So took up a lot of these programs in association with ISKCON and Akshay Patra. I was with them for almost 3 years. And ಇಷ್ಟೆಲ್ಲ ಮಾಡಿ ಹೋಮ್ ಸೆಷನ್ಸ್ ಮಾಡ್ತಾ ಇದ್ದೆ, ಹೋಮ್ ವಿಸಿಟ್ಸ್, ಮನೆಗೂ ಮಕ್ಕಳು ಬರೋರು, 1-on-1 ಸೆಷನ್ಸ್ ಮಾಡ್ತಿದ್ದೆ. ಇಟ್ ವಾಸ್ 2018 ಬೈ ದೆನ್. ಅಷ್ಟೊತ್ತಿಗೆ ಟ್ರಾವೆಲ್ ಮಾಡಿನೂ ತುಂಬ ಸುಸ್ತಾಗಿತ್ತು. ಸೊ ಆ್ಯಂಡ್ ಐ ಆಲ್ಸೋ ವಾಂಟೆಡ್ ಟು ಡೂ ಸಮಥಿಂಗ್ ಬಿಕಾಸ್ ಅಷ್ಟೊತ್ತಿಗೆ ಐಡಿಯಾಸು ತುಂಬ ಜನ್ರೇಟ್ ಆಗಿರುತ್ತಲ್ಲ. ಯು ಹ್ಯಾವ್ ಸೋ ಮಚ್ ಎಕ್ಸ್ಪೀರಿಯನ್ಸ್. ನಮಗೆ ನಮ್ಮದೇ ಆದ ರೀತಿಲಿ ಒಂದು ಸ್ಕೂಲ್ ಸೆಟಪ್ ಮಾಡಬೇಕು, ಒಂದು ಪ್ರೋಗ್ರಾಮ್ನ ಮಾಡಬೇಕು ಅನ್ನೋ ಒಂದು ಐಡಿಯಾ ಬಂತು. 2019 ಚಿರಂತನನ ಸ್ಕೂಲ್ ಫಾರ್ಮ್ಯಾಟಲ್ಲಿ ಫಾರ್ಮಲೈಸ್ ಮಾಡಿದೆ. ಟ್ರಸ್ಟ್ ಆಗಿ 2013 ರಿಜಿಸ್ಟರ್ ಮಾಡಿಬಿಟ್ಟಿದ್ದೆ. ವಿ ಹ್ಯಾಡ್ ಅ ಲಾಟ್ ಆಫ್ ಥಿಯೇಟ್ರಿಕಲ್ ಪ್ರೊಡಕ್ಷನ್ಸ್ ಇರ್ಬೋದು, ಅಥವಾ ನಂದು ಬೇರೆ ಬೇರೆ ಥರ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಅವೆಲ್ಲ ನಡೀತಾ ಇತ್ತು. ಬಟ್ ಇಟ್ ವಾಸ್ ಮೋರ್ ಇನ್ ಅನ್ ಇಂಡಿಪೆಂಡೆಂಟ್ ಕೆಪಾಸಿಟಿ, ನಾನು ಹೋಗಿ ಮಾಡಿ ಬರುವಂಥದ್ದಿತ್ತು. ಬಟ್ 2019 ಐ ವಾಂಟೆಡ್ ಅ ಪ್ರಾಪರ್ ಸ್ಕೂಲ್ ಫಾರ್ಮ್ಯಾಟ್ ವೇರ್ ಆಲ್ ಚಿಲ್ಡ್ರನ್ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್ ಅಂತ. ಸೊ ಮಗಳ ಹೆಸರು ಮೇಡಮ್ ಪೃಥಾ ಅಂತ. ಪೃಥಾ, ಅವಳ ಬಗ್ಗೆ ಮಾತಾಡಿ 1-2 ಸೆಂಟೆನ್ಸ್ ಏನಾದ್ರು. ಓಕೆ, ಸೊ ಏನು ಹೇಳಿ, ಐ ಮೀನ್ ಐ ಥಿಂಕ್ ಶಿ ಇಸ್ ಒನ್ ಚೈಲ್ಡ್ ಹೂ ಕೇಮ್ ಇನ್ ಟು ಮೈ ಲೈಫ್ ಆ್ಯಂಡ್ changed my life 360 degrees. So ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಲಾಟ್ಸ್ ಆಫ್ ಪಾಸಿಟಿವ್ ಎನರ್ಜಿ ಫ್ರಮ್ ಯು. ಎಕ್ಸಾಕ್ಟ್ಲಿ. ಸೊ ವೆರಿ ಪಾಸಿಟಿವ್ ಚೈಲ್ಡ್. ಅವಳು ಕೂಡ, ಅವಳಿಂದಾನೇ ಐ ಟೋಟಲಿ ಓವ್ ಇಟ್ ಟು ಹರ್. ವಾಟ್ ಎವರ್ ಐ ಹ್ಯಾವ್ ಬೀನ್ ಏಬಲ್ ಟು ಡೂ ಟುಡೇ, ಶಿ ಈಸ್ ಬೀನ್ ಮೈ ಇನ್ಸ್ಪಿರೇಷನ್. ಆ್ಯಂಡ್ ನನಗೆ ಇವಾಗ ಒಂದೊಂದ್ಸತಿ ನಿಜವಾಗ್ಲೂ ಅನಿಸುತ್ತೆ, ಮೈ ಲೈಫ್ ವುಡ್ ಹ್ಯಾವ್ ಬೀನ್ ಸೋ ಮೀನಿಂಗ್ಲೆಸ್, ಪರ್ಪಸ್ಲೆಸ್ ಇಫ್ ನಾಟ್ ಫಾರ್ ಪೃಥಾ ಅಂತ. ಎಕ್ಸಾಕ್ಟ್ಲಿ. ಈಗ ಕೆಲವೊಂದ್ಸತಿ ಹಿಂಗಾಗೋಯ್ತು, ನನಗೆ ಯಾಕೆ ಇದಾಯಿತು, ನನ್ನ ಜೀವನನೇ ಮುಗೀತು ಅನ್ನೋ ಅಮ್ಮಂದರು ಇರ್ತಾರೆ, ಇನ್ಕ್ಲೂಡಿಂಗ್ ಮೀ ಟಿಲ್ ನಾವು. ಈ ಒಂದು 3 ತಿಂಗಳಲ್ಲಿ ನನ್ನ ಮೈಂಡ್ಸೆಟ್ ನಾನೇ ಬದಲು ಮಾಡಿಕೊಂಡೆ, ಹೇಳಿದೆ ನಿಮಗೆ. ಅಂಥ ತಾಯಂದ್ರ ಮಧ್ಯೆ ಈಗ ನೀವು ಇದ್ದೀರಾ. ಎಲ್ಲರಿಗೂ ಅವ್ರವ್ರದ್ದೇ ಸ್ಪೇಸ್ ಇರುತ್ತೆ. ತಾಯಿ ಅಂದ್ರೇನೆ ಇಟ್ಸ್ ಸೆಲ್ಫ್ ದೊಡ್ಡ ಅಚೀವ್ಮೆಂಟ್ ಅದು, ಒಬ್ಬ ತಾಯಿ ಅಂದ್ರೇನೆ. ಈಗ ಸ್ಪೆಷಲ್ ಮದರ್ಸು ಹೆಸರು ಹೇಳೋ ಥರ ಅವರು ದೇ ಆರ್ ಸ್ಪೆಷಲ್ ಆ್ಯಕ್ಚುಲಿ. ಅದರಿಂದ ಆಚೆ ಬಂದನು ತುಂಬಾನು ಮಾಡ್ಬೋದು ಅಂತ ಮೇಡಮ್ ನೋಡಿನೇ ಕಲಿಬೇಕು ಅಂತ ಅನಿಸ್ತಿದೆ. ಪೃಥಾ ಅವರೇ ನಿಮ್ಗೆ ಇದಕ್ಕೆಲ್ಲ ಸ್ಫೂರ್ತಿ ಅಂತ ಅನ್ಸುತ್ತಾ ಮೇಡಮ್? ಪೃಥಾ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಹೇಳ್ಬೋದು. ಆಮೇಲೆ ಎಲ್ಲೋ ಒಂದು ಸ್ವಲ್ಪ ನಾವು ಲೈಫ್ನ ಫಿಲಾಸಫಿಕಲ್ ಆಗು ತಗೋಬೇಕು ಅಂತ ಅನಿಸುತ್ತೆ. ಸೊ ವೆನ್ ಯು ಥಿಂಕ್ ಅಟ್ ಅ ಬಿಗ್ಗರ್ ಪಿಕ್ಚರ್, ಒಂದು ಮ್ಯಾಕ್ರೋ ಲೆವೆಲಲ್ಲಿ ಥಿಂಕ್ ಮಾಡ್ತಾ ಹೋದಾಗ ನಾವು ಯಾವ ಥರ ಒಂದು ಸೊಸೈಟಿಲಿ ಇಂಪ್ಯಾಕ್ಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಐ ವಾಂಟ್ ಟು ಮೆನ್ಷನ್ ದಿಸ್ ಆನ್ ದಿಸ್ ಶೋ ಬಿಕಾಸ್ ನನಗೆ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಅಂತ ಎಲ್ಲರಿಗೂ ಆಗುತ್ತೆ ಜೀವನದಲ್ಲಿ ಅಲ್ವಾ. ಸೊ 2010 I was in Ayush, Mysore with my daughter. Like ಎಲ್ಲ ಪೇರೆಂಟ್ಸು ಒಂದ್ಸತಿ ಆಯುಷ್ ಕರ್ಕೊಂಡು ಹೋಗೇ ಇರ್ತಾರೆ, ಮಕ್ಕಳು 6 ತಿಂಗಳಾದ್ರೂ ಅಲ್ಲಿ ಇರ್ತಾರೆ. ಸೊ ಐ ಹ್ಯಾಡ್ ಶಿಫ್ಟೆಡ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರ್. ಇಲ್ಲಿ ಒಂದು PG ಅಕಾಮಿಡೇಷನ್, ನಾನು ನನ್ನ ಮಗಳಿಬ್ರೆ 6 ತಿಂಗಳು ಇದ್ವಿ. ಸೊ ನಾನು ಐ ವಾಸ್ ಅ ಫಿನಿಕಿ ಪೇರೆಂಟ್ ಅಲ್ಲ, ಎಲ್ಲ ಪ್ಯಾಕ್ ಮಾಡಿಕೊಂಡು ಲಂಚು ಸ್ನ್ಯಾಕು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಟೈಮ್ ಒಳಕೊಡೋದು, ಥೆರಪಿ ಆದ ತಕ್ಷಣ ಆಚೆ ಕರ್ಕೊಂಡು ಬರೋದು. ಸೊ ಆಲ್ ದಿಸ್ ಯೂಸ್ ಟು ಹ್ಯಾಪನ್. ಅದುವರೆಗೂ ವೆರಿ ಆನೆಸ್ಟ್ಲಿ ಪ್ರೀತಿ ಐ ಯೂಸ್ ಟು ಫೀಲ್ ಓಕೆ, ಏನೋ ನಾನು ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಲೈಕ್ ಡೂಯಿಂಗ್ ಅ ಲಾಟ್, ನನಗೆ ಕಷ್ಟ ಇರೋದು, ನಾವೆಲ್ಲರೂ ಇದೇ ಮಾಡ್ತಿದ್ದೀವಿ ಓಕೆ ನನಗೆ ತುಂಬ ಕಷ್ಟ ಇರೋದು ಅನ್ನೋ ಒಂದು ಫೇಸಲ್ಲಿದೆ. ಬಟ್ ಒನ್ ಸಚ್ ಡೇ ನಾನು ಆಚೆ ಕೂತಿದ್ದೆ ಕ್ಯಾಂಪಸಲ್ಲಿ, ಆಯುಷ್ ಥೆರಪಿ ಮುಗ್ದಿತ್ತು. ಐ ವಾಸ್ ವೇಟಿಂಗ್ ಫಾರ್ ಅನದರ್ ಥೆರಪಿ. ಐ ವಾಸ್ ಸಿಟ್ಟಿಂಗ್ ವಿತ್ ಮೈ ಡಾಟರ್ ಟ್ರೈಯಿಂಗ್ ಟು ಫೀಡ್ ಹರ್ ಫ್ರೂಟ್ಸ್. ತಿನ್ನಬೇಕು ಅಂತ, ಅವಳು ತಿನ್ನಲ್ಲ ಅಂತ. ಸೊ ಅಲ್ಲಿ ಶಿ ಡಿಂಟ್ ವಾಂಟ್ ಟು ಬಿಕಾಸ್ ನಾವು ವಿ ಓವರ್ ಫೀಡ್ ಅವರ್ ಚಿಲ್ಡ್ರನ್ ಅಲ್ಲ, ತಿನ್ನಿಸ್ಬೇಕು ಅಂತ. ಸೊ ದಟ್
thing was happening. Then there was a parent from North Karnataka. This is 2010 ಮಾತಾಡ್ತಾ ಇರೋದು. ಗೊತ್ತಾಗುತ್ತೆ ತುಂಬ ಎಕನಾಮಿಕಲಿ ಡಿಪ್ರೈವ್ಡ್ ಆ್ಯಂಡ್ ಇದು. ಅವರು ನನ್ನ ಲಾಸ್ಟ್ 1 ವೀಕಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದ ಸೇಮ್ ಪ್ಯಾಟರ್ನ್, ಆಚೆ ಬರೋದು, ಅಲ್ಲಿ ಕೂತ್ಕೊಳ್ಳೋದು, ಫೀಡಿಂಗ್ ಸ್ನ್ಯಾಕ್ಸ್, ಅವಳು ಬೇಡ ಅನ್ನೋದು, ನಮ್ಮ ಕಾನ್ವರ್ಸೇಷನ್ಸ್ ಎಲ್ಲ. ಐ ಹ್ಯಾಡ್ ನಾಟ್ ನೋಟಿಸ್ ದಿಸ್ ಲೇಡಿ. ಸೊ ಶೀ ಕೇಮ್ ಅಪ್ ಟು ಮೀ ಆ್ಯಂಡ್ ಶೀ ಸೆಡ್ ಸಮಥಿಂಗ್, ಮ್ಯಾಮ್ ನಾಳೆಯಿಂದ ನಿಮ್ಮ ಮಗಳು ಬೇಡ ಅಂತಂದರೆ ನನ್ನ ಮಗಂಗೆ ಕೊಟ್ಬಿಡಿ, ಅವ್ನಿಗೆ ಫ್ರೂಟ್ಸೇ ಇಲ್ಲ, ಏನೂ ನಾನು ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ. I think that was it was a very big trigger for me. ಯಾಕೆ ಅಂತಂದರೆ ನಾವು ಅಂದ್ಕೊಳ್ಳೋದು ನಮ್ಮ ಕಷ್ಟನೇ ಜಾಸ್ತಿ, ನಾವೇ ಏನೋ ಇದು ಮಾಡ್ತಾ ಇದ್ದೀವಿ. ಬಟ್ ವೆನ್ ಐ ಸಾ ದ್ಯಾಟ್, ಆವಾಗ ಅಂದ್ಕೊಂಡೆ ದೇವ್ರು ನಮ್ಗೆ 2 ಹೊತ್ತು ಊಟಕ್ಕೆ ಕೊಟ್ಟಿದ್ದಾನೆ, ವಿ ಆರ್ ಸ್ಲೈಟ್ಲಿ ಕಂಫರ್ಟಬಲ್. ಸೊ ಇವಾಗ್ಲೂ ನಾವು ಇಫ್ ಐ ಡೋಂಟ್ ಗಿವ್ ಬ್ಯಾಕ್ ಟು ದ ಸೊಸೈಟಿ ಆಫ್ಟರ್ ಹ್ಯಾವಿಂಗ್ ಲರ್ನ್ಡ್ ಸೋ ಮೆನಿ ಲೆಸನ್ಸ್ ಇನ್ ಲೈಫ್, ನನ್ನ ಜೀವನ ವ್ಯರ್ಥ ಅಂತ. ಐ ಥಿಂಕ್ ದಟ್ ವಾಸ್ ಅ ಟೈಮ್. ಅದುವರೆಗೂ 2010ವರೆಗೂ ನಂಗೆ ತುಂಬ ಬೇರೆ ಬೇರೆ ಆಫರ್ಸು ಬರ್ತಾಯಿತ್ತು. ಒಂದು ಸ್ವಲ್ಪ ಥಿಯೇಟ್ರಲ್ಲಿ ಐ ಯೂಸ್ ಟು ಡೂ ಅ ಬಿಟ್ ಆಫ್ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ದೆ, 1-2 ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಯು. ಸೊ ಈ ಥರದ್ದೆಲ್ಲ ಡಿಫ್ರೆಂಟ್ ಆಪರ್ಚುನಿಟೀಸ್ ಇತ್ತು. ಲೈಕ್ ಕಾರ್ಪೊರೇಟ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದುವರೆಗೂ ಒಂದು ಸ್ವಲ್ಪ ಡೈಲಮಾ ಇರುತ್ತಲ್ಲ. Though I used to love doing all this, ಮಕ್ಕಳ ಜೊತೆ ಎಲ್ಲ, but that was, I think, that life-changing moment where I felt ನಾನು ಏನೇ ಮಾಡಿದ್ರು, I think it will, for the rest of my life, it will be giving back to this segment of people especially. I think that was my life's calling ಅಂತ ಅನ್ಸುತ್ತೆ. ಅವತ್ತು ಡಿಸೈಡ್ ಮಾಡಿದ್ರಿ? ಡಿಸೈಡ್ ಅಂದರೆ ಏನೋ ಆಯಿತು. ಇಟ್ ಇಸ್ ನಾಟ್ ಲೈಕ್ ಅನ್ ಓವರ್ ಇದು, ಬಟ್ ಆ ಇನ್ಸಿಡೆಂಟು ತುಂಬ ನಾನು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು, ರಿಫ್ಲೆಕ್ಟ್ ಮಾಡಿಕೊಂಡು, ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ಹೇಳ್ತಾರೆ ಅಂತ ಅನ್ನಿಸ್ತಾ ಇತ್ತು. ದಟ್ ವಾಸ್ ದ ಟೈಮ್ ಐ ಫೆಲ್ಟ್, ನಮ್ಗೆ ಎಷ್ಟೇ ಇದ್ರೂ ಇಫ್ ಯು ಡೋಂಟ್ ಗಿವ್ ಬ್ಯಾಕ್, ಬಿಕಾಸ್ ಆವತ್ತಿನ ದಿನ ಆದಮೇಲೆ ಎವ್ರಿ ಡೇ ಐ ಯೂಸ್ ಟು ಕ್ಯಾರಿ 1 more box ಫಾರ್ ದಟ್ ಚೈಲ್ಡ್. ಇಟ್ ವಾಸ್ ವೆರಿ ಸ್ಯಾಟಿಸ್ಫೈಯಿಂಗ್, ತುಂಬ ರಿವಾರ್ಡಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಯ್ತದು. ಯಾಕೆಂತಂದ್ರೆ ವಿ ಆರ್ ಆಲ್ ಸೋ ಸೆಲ್ಫಿಶ್ ಅಂಡ್ ಸೆಲ್ಫ್ ಅಬ್ಸಾರ್ಬ್ಡ್ ಅಲ್ವಾ ಈ ಪ್ರಪಂಚದಲ್ಲಿ. ಮೈ ಸೆಲ್ಫ್ ಅನ್ನೋ ಒಂದು ಪ್ರಪಂಚ. ನಮ್ಮ ಮಗುಗೆ ಮೊದಲು ಸಿಗ್ಬೇಕು, ನಮ್ಮ ಮಕ್ಕಳೇ ಫಸ್ಟ್ ಇರ್ಬೇಕು ರೇಸ್ ಅಲ್ಲಿ, ಈ ತರದ್ದೆಲ್ಲ. ಈವನ್ ಇಫ್ ಯು ಆರ್ ಏಬಲ್ ಟು ಗಿವ್ ಬ್ಯಾಕ್ ಅ ಲಿಟಲ್, ಟ್ರಸ್ಟ್ ಮೀ, ಇಟ್ಸ್ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್. ಐ ಥಿಂಕ್ ದಟ್ ಅದು ಈ ಸ್ಟ್ರೀಮ್ ಅಲ್ಲಿ ನೀವ್ ಹೇಳತ್ತರ ಇದು ನ್ಯೂರೋ ಡೈವರ್ಜೆಂಟ್ ಫ್ಯಾಮಿಲಿ ಏನಿದೆ, ಇದಕ್ಕೆ ಎಷ್ಟೇ ಮಾಡಿದ್ರು ನಾವು ಕಡಿಮೆನೆ. ಕರೆಕ್ಟ್. ಮಗಳು ಈಗ ಹೇಗಿದ್ದಾರೆ ಮೇಡಮ್? ಇಂಡಿಪೆಂಡೆಂಟ್ ಆಗಿದ್ದಾರೆ? ಎಸ್, ಶಿ ಇಸ್ ವೆರಿ ಸ್ವೀಟ್ ಚೈಲ್ಡ್. ಅವಳಿಗೀಗ 21 ವರ್ಷ. ಅವಳು ನಮ್ಮ ಸಂಸ್ಥೆಯಲ್ಲೇನೆ 12th NIOS ಮುಗಿಸಿದ್ಲು. ವೆರಿ ಗುಡ್. ಸೊ ಶಿ ಇಸ್ ಡೂಯಿಂಗ್ ಅ ಲಾಟ್ ಆಫ್ ಸ್ಕಿಲ್ಲಿಂಗ್ ಆಕ್ಟಿವಿಟೀಸ್ ವಿತ್ ಅಸ್. ಕೋಡಿಂಗ್ ಎಲ್ಲ ಮಾಡ್ತಾರೆ ಅಂತ ಮಾಡ್ತಾಳೆ. ನಾಟ್ ಅ ಜೋಕ್. 21 ವರ್ಷಕ್ಕೆ ಮಕ್ಕಳು ಇಷ್ಟೆಲ್ಲ NIOS ಅಲ್ಲಿ PU ಮುಗಿಸ್ಕೊಂಡು ಕೋಡಿಂಗ್ ಎಲ್ಲ ಮಾಡ್ತಿದ್ದಾರೆ ಅಂತ ಅಂತಿದ್ದೀರಾ? ಸೊ ಶಿ ಡಿಡ್ ದಟ್. ಆಫ್ ಕೋರ್ಸ್, ಸಿ ಶಿ ಹ್ಯಾಸ್ ಹರ್ ಸೆಟ್ ಆಫ್ ಪ್ರಾಬ್ಲಮ್ಸ್. ಏನು ಪ್ರಾಬ್ಲಮ್, ಬಟ್ ಯಾವ ಮಕ್ಳಿಗೆ ಪ್ರಾಬ್ಲಮ್ ಇರಲ್ಲ. ನಮಗೂ ಇದೆ. ಎಕ್ಸಾಕ್ಟ್ಲಿ, ನಮಗೂ ಇದೆ. So it's about what you want to take, how positive you want to stay, and more than anything else, she's a very happy child, very very happy child. And ನಾವು ಇನ್ಫ್ಯಾಕ್ಟ್ ಆಸ್ ಅ ಫ್ಯಾಮಿಲಿ ಅವಳಿಂದ ತುಂಬ ಕಲ್ತಿದ್ದೀವಿ ಹೌ ಟು ರಿಮೇನ್ ಹ್ಯಾಪಿ ಡಿಸ್ಪೈಟ್ ಆಲ್ ಆಡ್ಸ್. ಅವಳು ಅದನ್ನು ನಂಗೆ ಕಲ್ಸ್ಕೊಟ್ಟಿದ್ದಾಳೆ. ಈಗ ನಾವು ಸಣ್ಣದಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಯಾರೋ ಒಬ್ರು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಇಟ್ ಅಫೆಕ್ಟ್ಸ್ ಅಸ್. ಬಟ್ ಅವ್ರುಗಳು ಜಸ್ಟ್ ಇಮ್ಯಾಜಿನ್ ಆಲ್ ಅವರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಅವ್ರಿಗೆ ಒಂಥರ ಮೀನಿಂಗ್ಫುಲ್ ಫ್ರೆಂಡ್ಶಿಪ್ಸೇ ಇರಲ್ಲ ಜೀವನದಲ್ಲಿ, ಬಟ್ ಸ್ಟಿಲ್ ದೇ ಆರ್ ಸೋ ಹ್ಯಾಪಿ. ಒಂದು ರೆಸ್ಟೋರೆಂಟ್ ಕರ್ಕೊಂಡು ಬಂದ್ರೆ ಔಟಿಂಗ್ ಕರ್ಕೊಂಡು ಹೋದ್ರೆ ಅಷ್ಟು ಖುಷಿ, ಪ್ಲಾನಿಂಗ್ ಅದೆಲ್ಲ. ಸೊ ವೈ ಕಾಂಟ್ ವಿ ಬಿ ಲೈಕ್ ದೆಮ್? ಸೊ ಇವೆಲ್ಲ ನಾನು ದಿನಾಗ್ಲೂ ಕಲಿತಾ ಇರ್ತೀನಿ ಅವಳಿಂದ. ಯಾಕೆ ಅಂದ್ರೆ ನಾವು ಎಲ್ಲೋ ಒಂದು ಸೊಸೈಟಿ ಪ್ರೆಷರ್ ಅಲ್ಲಿ ಕಳೆದೋಗ್ಬಿಟ್ಟಿದೀವಿ. ಕರೆಕ್ಟ್. ಈಗ ಒಂದ್ ಡ್ರೆಸ್ ಹಾಕೊಂಡ್ರೆ ಅಯ್ಯೋ ನನ್ಗಿಂತ ಚೆನ್ನಾಗಿರೋದು ಅವ್ರು ಹಾಕೊಂಡಿದ್ದಾರೆ, ನಾನಾ ಕಡಿಮೆ ಅನ್ಸುತ್ತೆ. ಅವ್ರಿಗೆ ಅದೆಲ್ಲ ಇಲ್ವೇ ಇಲ್ಲ. ಅವ್ರಿಗೆ ಕಾಂಪಿಟೇಷನ್ ಇಲ್ಲ, ಸೊಸೈಟಿ ಇಲ್ಲ, ಪಿಯರ್ ಪ್ರೆಷರ್ ಇಲ್ಲ. ಅವರು ಆರಾಮಾಗಿ ತಮ್ಮದೇ ಒಂದು ಲೈಫ್ ಅವರಿಗೆ. ಆಕ್ಚುಲಿ ಜಗತ್ತಲ್ಲಿ ಎಲ್ಲರಿಗಿಂತ ಖುಷಿಯಾಗಿರೋರು ಅವರೇ. ವೆರಿ ಆನೆಸ್ಟ್ಲಿ ಕರೆಕ್ಟ್. ಅಂದ್ರೆ ಪ್ರೆಷರ್ ನಮ್ಮಿಂದ ಅವ್ರಿಗೆ ಹೋಗುತ್ತೆ ಹೊರತು ಅವರಿಂದ ನಮಗ್ ಬರಲ್ಲ. ಕರೆಕ್ಟ್. ಸೊ ದೇ ಆರ್. ಸೊ ಪೃಥನ್ ವಿಷಯಕ್ಕೆ ಬಂದ್ರೆ ಅಗೈನ್ she has brought all of us together as a family, and I think she's the best thing to have happened to me in life. Best thing to have happened. ಇಲ್ಲ ಅಂತಂದರೆ ನಾನು ಯಾವುದೋ ಒಂದು ಸರ್ವೇ ಸಾಮಾನ್ಯವಾದ ಒಂದು ಕೆಲಸ ತೊಗೊಂಡು ಮಾಡಿರ್ತಿದ್ದೆ, ಕಾರ್ಪೊರೇಟ್ ಸೆಕ್ಟರಲ್ಲೇ ಇನ್ನೆಲ್ಲೋ ಇದ್ದಿರ್ತಿದ್ದೆ ಅಷ್ಟೇ. ಸೊ ಐ ವುಡಂಟ್ ಹ್ಯಾವ್ ಗಿವನ್ ಬ್ಯಾಕ್ ಅಟ್ ಲೀಸ್ಟ್ ಟು ದ ಸೊಸೈಟಿ. ಇನ್ನು ಚಿರಂತನ ಬಗ್ಗೆ ಮಾತಾಡಿ ಮ್ಯಾಮ್. ಚಿರಂತನ ಹೆಂಗೆ ಹುಟ್ಟಿತು ಅಂತ ಹೇಳಿದ್ರಿ ನೀವು.
ಥಿಯೇಟರ್ ಮಾಡ್ತಾ ಮಾಡ್ತಾ ಅದು ಹೆಸರು ಬಂತು ಅಂತ. ಸೊ ಶುರುವಾಗಿದ್ದೆ ಅಲ್ಲಿಂದ, ಏನೇನು ನಡೀತಾ ಇದೆ ಚಿರಂತನದಲ್ಲಿ? ಓಕೆ ಸೊ 2019 ಆ್ಯಕ್ಚುಲಿ ಸ್ಟಾರ್ಟ್ ಆಯಿತು. ಸೊ ಬೆಂಗಳೂರಲ್ಲಿ ಮತ್ತಿಕೆರೆ ಹತ್ರ ನಮ್ಮದು ಒಂದು ಸೆಂಟರ್ ಇದೆ. ಅಲ್ಲೂ ಅಷ್ಟೇ ಒಂದು ತುಂಬ ಫಸ್ಟ್ ಇಯರ್ ಅಲ್ಲ, ಸೊ ಹ್ಯಾಡ್ ಮೈ ಓನ್ ಅಪ್ರೆಹೆನ್ಷನ್ಸ್. ಸೊ ತುಂಬ ಒಂದು ಚಿಕ್ಕ ಜಾಗ ತೊಗೊಂಡು, ನನಗೆ ಫಸ್ಟ್ ಬ್ಯಾಚಲ್ಲಿ ಬರೀ 7 ಮಕ್ಕಳಿದ್ರು ಅಷ್ಟೇ ಚಿರಂತನ ಶುರು ಮಾಡಿದಾಗ. ಸೊ ನಮ್ಮ ಪ್ರೋಗ್ರಾಮ್ಸ್ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ರಿಯಲಿಸ್ಟಿಕ್. ಸೊ ನನಗೇನಂತಂದರೆ, ನೀವು ಎಜುಕೇಷನ್ನೇ ಮಾಡಿ, ರಿಹ್ಯಾಬಿಲಿಟೇಷನ್ನೇ ಮಾಡಿ, ಅದು ಸ್ಕಿಲ್ಲಿಂಗ್ಗೆ ಅಥವಾ ಎಂಪ್ಲಾಯ್ಮೆಂಟ್ಗೆ ಅಥವಾ ಇಂಡಿಪೆಂಡೆಂಟ್ ಲಿವಿಂಗ್ ಕನ್ವರ್ಟ್ ಆಗಿಲ್ಲ ಅಂದರೆ ಆಲ್ ಆಫ್ ವಾಟ್ ವಿ ಡೂ ಇಸ್ ಯೂಸ್ಲೆಸ್ ಅಲ್ವಾ? ಸೊ ಇಟ್ ಹ್ಯಾಸ್ ಟು ಎನೇಬಲ್ ದ ಚೈಲ್ಡ್ ಟು ಫೈಂಡ್ ಅ ಪರ್ಪಸ್ ಇನ್ ಲೈಫ್. ಈಗ ನಮಗೆಲ್ಲರಿಗೂ ಅಷ್ಟೇ ಅ ಪರ್ಪಸ್ಫುಲ್ ಲೈಫ್ ಇಸ್ ವಾಟ್ ವಿ ವಾಂಟ್. ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ಅದು ನಮಗೆ ಖುಷಿ ಕೊಡಬೇಕು. ನಾನು ದಿನ ಬೆಳಗ್ಗೆ ಹೇಳ್ತೀನ, ಓಕೆ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಟುಡೇ ಅಂದಾಗ ಮೋಟಿವೇಟೆಡ್ ಆಗಿ ಹೇಳ್ತೀವಿ. ಸೊ ಜಸ್ಟ್ ಟು ಪುಟ್ ಇಟ್ ಇನ್ ಅ ನಟ್ ಶೆಲ್, ಚಿರಂತನ ವಾಂಟ್ಸ್ ಟು ಗಿವ್ ದಟ್ ಮೀನಿಂಗ್ ಟು ಎವ್ರಿಬಡೀಸ್ ಲೈಫ್. ಎಲ್ಲ ಮಗುಗೂ ಆಸೆಯಿಂದ ಬೆಳಗ್ಗೆ ಹೇಳ್ಬೇಕು, ಯಾಕೆಂದರೆ ನನಗೆ ಇವತ್ತು ಆ ಕೆಲಸ ಇದೆ ಮಾಡೋಕ್ಕೆ. ಕರೆಕ್ಟ್. ಆ್ಯಂಡ್ ಐ ವಾಂಟ್ ಟು ಬಿ ಮೀನಿಂಗ್ಫುಲ್ ಟು ಅದರ್ಸ್. ಲೈಫಿಗೆ ಒಂದು ಉದ್ದೇಶ ಕೊಡೋ ಅಂಥದ್ದು, ಅದು ಈಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ಟು ಬ್ರೇಕ್ ಇಟ್ ಡೌನ್, ಎಜುಕೇಷನ್ ಮಾಡ್ತೀವಿ, ರೀಡಿಂಗ್, ರೈಟಿಂಗ್, ನ್ಯೂಮರಸಿ, 10th and 12th NIOS ದ್ಯಾಟ್ ವಿ ಡೂ. ಕಂಪ್ಯೂಟರ್ ಸ್ಕಿಲ್ಸ್ ನಾವು ತುಂಬ ಟೆಕ್ನಾಲಜಿನ ಎಂಬ್ರೇಸ್ ಮಾಡ್ಕೊಳ್ತೀವಿ ಆ್ಯಕ್ಚುಲಿ ನಮ್ಮ ಆರ್ಗನೈಸೇಷನಲ್ಲಿ. ಸೊ ಕೋಡಿಂಗ್ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಆ್ಯಂಡ್ ವಿ ಇಂಪಾರ್ಟ್ ಸ್ಕಿಲ್ಸ್ ಥ್ರೂ ಆ್ಯಪ್ಸ್ ಲೈಕ್ ಆವಾಜ್ ಸ್ಪೀಚ್ಗೆ. ಆ್ಯಂಡ್ ವಿ ಡೂ ಎಕ್ಸ್ಟೆನ್ಸಿವ್ ಕಂಪ್ಯೂಟರ್ ಸ್ಕಿಲ್ಸ್. ಲೈಕ್ ಎಷ್ಟೊಂದು ಮಕ್ಕಳು ನಮ್ಮ ಸ್ಕೂಲಲ್ಲಿ ಕೂಡ ಕ್ಯಾನ್ವಾಲಿ ಪ್ರೆಸೆಂಟೇಷನ್ಸ್ ಮಾಡ್ತಾರೆ. ಇವಾಗ ChatGPT ಹೇಳ್ಕೊಡ್ತಾ ಇದೀವಿ, ಸ್ವಲ್ಪ ನಮ್ಗೆ ಬರಲ್ಲ ಇದೆಲ್ಲ ಎಷ್ಟೋ ಸತಿ. ಸೊ ಈ ಮಕ್ಕಳು ಮಾಡ್ತಾ ಇದಾರೆ ಅಂದ್ರೆ ಇಟ್ಸ್ ಬಿಗ್ ಅಚೀವ್ಮೆಂಟ್. ಸೊ ವಿ ವಾಂಟ್ ಟು ವರ್ಕ್ ಸ್ಮಾರ್ಟ್. ಈಗ ಹೇಳ್ಕೊಟ್ಟು ಒಂದು 100 ಫ್ಲಾಶ್ ಕಾರ್ಡ್ಸ್ ಮಾಡಿ ಅವ್ರಿಗೆ ತಲೆಗೆ ಹೋಗಲ್ಲ, ನಾವು ಬಿಡಲ್ಲ, ಈ ಥರದ ಒಂದು ಪ್ರಾಸೆಸ್ಗಿಂತ ವಿ ವಾಂಟ್ ಟು ಎನ್ಶೋರ್ ದಟ್ ಟೆಕ್ನಾಲಜಿ ಈಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಅವರು ಖುಷಿಯಾಗಿ ಮಾಡ್ತಾರೆ ಅವಾಗ. ಸೊ ಇನ್ಸ್ಟೆಡ್ ಆಫ್ ಜಸ್ಟ್ ಮೇಕಿಂಗ್ ದೆಮ್ write the same things over and over again, ಒಂದು 100 ಸತಿ, give them a tab where they will be interested to work on a tab or a computer. ಆಮೇಲೆ ಅವರಿಗೆ ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಿದೀವಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್. ಎಕ್ಸಾಕ್ಟ್ಲಿ. ಸಣ್ಣ ಪುಟ್ಟ ಪೋಸ್ಟರ್ಸ್ ಇರುತ್ತಲ್ಲ, ಏನೋ ಒಂದು ದೀಪಾವಳಿ ಸೆಲೆಬ್ರೇಷನ್ಸ್ ಅಂಡ್ ಸ್ಕೂಲ್ ಎಲ್ಲ ಎಷ್ಟೊಂದು ಸತಿ ನಮ್ಮ ಮಕ್ಕಳೇ ಡಿಸೈನ್ ಮಾಡಿರ್ತಾರೆ ಅದನ್ನು. ಅವ್ರಿಗೆ ನೀವೇ ಮಾಡಿಕೊಡಿ ಅಂತ ಹೇಳಿರ್ತೀವಿ, ಅದು ಒಂದು ಮಾಡ್ತೀವಿ. ಸೊ 2019 ದಿಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ವೆರಿ ಸ್ಮಾಲ್ ಸ್ಕೇಲಲ್ಲಿ ಆಯಿತು. 2020 ಅಗೇನ್ ಹಳ್ಳಿ ಕಡೆ ಏನಾದರೂ ಮಾಡಬೇಕು ಅದೇನೋ ಒಂದು ತುಡಿ. ಇದು ಮಾತ್ರ ತುಂಬಾ ಎಷ್ಟು ದೊಡ್ಡ ಇನಿಷಿಯೇಟಿವ್ ಅಂತಂದ್ರೆ, ಇದು ಅಲ್ಲಿ ನಾವು ಮರ್ತೇ ಹೋಗಿರ್ತೀವಿ. ಇಲ್ಲಿ ನಾವು ಗೂಗಲ್ ನೋಡಿದ ತಕ್ಷಣ ಸುಮಾರು ಡೇಟಾ ಸಿಕ್ಬಿಡುತ್ತೆ ನಮಗೆ. ಬ್ಯಾಂಗ್ಳೂರಲ್ಲಿ ವಿಲ್ ಗೆಟ್ n ನಂಬರ್ ಆಫ್ ಸ್ಕೂಲ್ಸ್, n ನಂಬರ್ ಆಫ್ ಥೆರಪಿ ಸೆಂಟರ್ಸ್. ಅವ್ರು ಏನು ಹುಡುಕ್ಬೇಕು? ಎಕ್ಸಾಕ್ಟ್ಲಿ. ಅವ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಅವರು ಒಂದು 50 ಕಿಲೋಮೀಟರ್ 70 ಕಿಲೋಮೀಟರ್ ದೂರದೇ ತೋರಿಸುತ್ತೆ ಅವ್ರಿಗೆ. ಅಲ್ಲಿ ಏನು ಇರಲ್ಲ ಅವರಿಗೆ. ಕರೆಕ್ಟ್. ಅಲ್ಲಿ ತುಂಬಾ ನೀಡಿದೆ, ಅದೇ ಜಾಗದಲ್ಲೇ ನೀವು ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ ಮೇಡಮ್. ಸೊ 2019 ಡಿಸೈಡ್ ಮಾಡಿದೆ, ಬೆಂಗಳೂರು ಅಷ್ಟೇ ಅಲ್ಲ, ಬಿಕಾಸ್ ಈ ಬ್ಯಾಂಗ್ಳೂರಲ್ಲಿ ಎವ್ರಿ ರೋಡ್ ಹ್ಯಾಸ್ ಅ ಸ್ಪೆಷಲ್ ಸ್ಕೂಲ್. ಇವಾಗ ಏನೋ ಆಪರ್ಚುನಿಟೀಸು ಇದೆ ಜನಕ್ಕೆ. ಬಟ್ ಇಫ್ ಯು ಡೋಂಟ್ ರೀಚ್ ಔಟ್ ಟು ರೂರಲ್, ಗುಬ್ಬಿ, ತುಮಕೂರು ಆ ಕಡೆ, ಬಿಕಾಸ್ ಅಲ್ಲಿ ಆಕ್ಸೆಸ್ ಇತ್ತು. ವೈ ಗುಬ್ಬಿ ಅಂತ ಯಾರಾದರೂ ಕೇಳಿದ್ರೆ, ಐ ನ್ಯೂ ಆಫ್ ಸಂಬಡಿ ಹೂ ಇಂಟ್ರೊಡ್ಯೂಸ್ ಮೀ ಟು ಗುಬ್ಬಿ. ಈಸಿಯಾಗೆ ನನಗೆ ಸ್ಟೇಜ್ ರೆಡಿ ಮಾಡಿಕೊಟ್ರಲ್ಲಿ. ರಂಗಭೂಮಿಯಿಂದ ಬಂದಿರೋದ್ರಿಂದ ಅಲ್ಲಿ ಪರಿಚಯಗಳು ಜಾಸ್ತಿ ಇತ್ತು. ಅಲ್ಲಿಂದ ಅಂತಲ್ಲ, ಯಾರೋ ವೆಲ್ ವಿಶರ್ ಟುಕ್ ಮೀ ದೇರ್, ಇಂಟ್ರೊಡ್ಯೂಸ್ ಮೀ ಟು ದ ರೈಟ್ ಪೀಪಲ್. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ, ದಟ್ ಈಸ್ ಹೌ ವಿ ವರ್ ಏಬಲ್ ಟು ಸ್ಟಾರ್ಟ್ ಇನ್ ಗುಬ್ಬಿ. ಅದಕ್ಕೆ ಪೂರಕವಾಗೋ ಹಾಗೆ ಒಂದು CSR ಮುಂದೆ ಬಂತು. ಓಕೆ, ನೀವು ಗುಬ್ಬಿಲ್ ಮಾಡ್ತೀವಿ ಅನ್ನೋಂಗಿದ್ರೆ ವಿ ವಿಲ್ ಹೆಲ್ಪ್ ಯು ವಿತ್ ಇಟ್ ಅಂತ. ಸೊ ಇನ್ಫ್ಯಾಕ್ಟ್ ದಟ್ ಆರ್ಗನೈಸೇಷನ್ ಇವತ್ವರೆಗೂ ನಮ್ಮ ಜೊತೆ ಕೈ ಜೋಡಿಸಿದೆ. ಸೊ 2020 ಇವತ್ವರೆಗೂ ದೇ ಆರ್ ಹೆಲ್ಪಿಂಗ್ ಅಸ್ ವಿತ್ ರೂರಲ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಗುಬ್ಬಿಯಲ್ಲಿ. ಬಟ್ ಏನೋ ಸ್ವಲ್ಪ ಇಟ್ ಇಸ್ ಅ ಡಿಫ್ರೆಂಟ್ ಮಾಡೆಲಲ್ಲಿ. ಇಲ್ಲಿ ಸ್ಕೂಲ್ ಥರ ನಡೆಯುತ್ತೆ ಬ್ಯಾಂಗ್ಳೂರು ಚಿರಂತನ ಅಲ್ಲಿ. ಗುಬ್ಬಿಲಿ ಏನು ಮಾಡ್ತೀವಿ, ರೆಗ್ಯುಲರ್ ಕ್ಲಾಸ್ ರೂಮ್ಸ್ಗೆ ಹೋಗೋ ಮಕ್ಕಳು, ದೇ ಆರ್ ಆಲ್ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್. ಅಲ್ಲಿ ಹೋಗೋರು ವಾರಕ್ಕೆ 2 ದಿನ ನಮ್ಮ ಹತ್ರ ಬಂದು ಏನೇನು ಬೇಕೋ, ಥೆರಪಿ ಇರ್ಬೋದು, ರೀಡಿಂಗ್, ರೈಟಿಂಗ್ ಸ್ಕಿಲ್ಸ್ ಇರ್ಬೋದು, ಹಾಫ್ ಅ ಡೇ ಇದು ಬಿಟ್ಟು ತೊಗೊಂಡು ಹೋಗ್ತಾರೆ.
ಸೊ ದೇ ಡೋಂಟ್ ಕಮ್ ಎವ್ರಿ ಡೇ. ಇಟ್ಸ್ ಅ ಡಿಫ್ರೆಂಟ್ ಮಾಡೆಲ್ ಗುಬ್ಬಿಯಲ್ಲಿ. ಗುಬ್ಬಿಗೆ ಮಾತ್ರ ಸೀಮಿತ ಪಡಿಸೋದು ಬೇಡ, ಯಾಕೆಂದ್ರೆ ಅವ್ರಿಗೆ ಟ್ರಾವೆಲ್ ಮಾಡ್ಕೊಂಡು ಬರೋದು ಕಷ್ಟ ಆಗ್ತಾ ಇತ್ತು ದೂರದಿಂದ. ನಾವೇ ಎಲ್ಲ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ 21, 22, 23 ಅಲ್ಲಿ ಕ್ಲಸ್ಟರ್ಸ್ ಅಂತ ಇರುತ್ತೆ, ಎಲ್ಲ ಹಳ್ಳಿ ಕಡೆ ಹೋಬಳಿಗಳು ಅಂತ ಏನು ಹೇಳ್ತೀವಿ. ಸೊ ಕಡಬಾಲ್ ಎಸ್ಟಾಬ್ಲಿಷ್ ಮಾಡಿದ್ವಿ, CS ಪುರ ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ವಿ, ಹೊಸಹಳ್ಳಿ ಅನ್ನೋ ಕಡೆ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಆಮೇಲೆ ಚೇಳೂರು ಅನ್ನೋ ಕಡೆ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಎಲ್ಲ ಕಡೆಯೂ ನಮ್ಮದು ಸೆಂಟರ್ಸ್ ಎಸ್ಟಾಬ್ಲಿಷ್ ಮಾಡಿ ನಮ್ಮ ಎಜುಕೇಟರ್ಸ್ ಅಲ್ಲಿ ಹೋಗಿ ಮಕ್ಕಳಿಗೆ ತರಬೇತಿ ಕೊಟ್ಟು ಬರ್ತಾರೆ. ಸೊ ತುಮಕೂರಲ್ಲೂ ಈಗ ಪ್ರಾಪರ್ ಸ್ಕೂಲ್ ಥರ ನಡೀತಾ ಇದೆ. ಬ್ಯಾಂಗ್ಳೂರ್ ಫಾರ್ಮ್ಯಾಟ್ ಇಸ್ ಹ್ಯಾಪನಿಂಗ್ ಇನ್ ತುಮಕೂರು ಸಿಟಿ. ಸೊ ಗುಬ್ಬಿಯಲ್ಲಿ ಮತ್ತು ಸಂಬಂಧಪಟ್ಟ ಹಳ್ಳಿಗಳಲ್ಲಿ ನಮ್ಮ ಎಜುಕೇಟರ್ಸೇ ಅಲ್ಲಿ ಹೋಗಿ ಎಲ್ಲ ಥರದ ರಿಹ್ಯಾಬಿಲಿಟೇಷನ್ನು, ರೀಡಿಂಗ್ ರೈಟಿಂಗ್ ಮಾಡಿಸ್ಬಿಟ್ಟು ಬರ್ತಾರೆ. ದಿಸ್ ಹ್ಯಾಪನ್ ಟಿಲ್ ಅಬೌಟ್, ಇಟ್ ಸ್ಟಾರ್ಟೆಡ್ ಫ್ರಮ್ 2019, ಇನ್ನೂ ನಡ್ಕೊಂಡು ಹೋಗ್ತಾ ಇದೆ ಆ ಸೆಂಟರ್ಸ್ ಎಲ್ಲ.